ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ನಿಮಗೆಲ್ಲರಿಗೂ ಒಂದು ಜಗ್ಗೇಶ್ ಅವ್ರದ್ದು ಇನ್ನೊಂದು ವಿಡಿಯೋನ ತೊಗೊಂಬಂದಿದ್ದೀನಿ. ಅದರಲ್ಲಿ ಅವರಿಗೆ ರಾಯರು ಯಾವ್ಯಾವ ಥರ ಪವಾಡ ಮಾಡಿದರು ಅಂತ ಸ್ವತಃ ಅವರೇ ಹೇಳಿರೋದು ಒಂದು ಪ್ರೋಗ್ರಾಮಲ್ಲಿ. ನನ್ನ ಸಬ್ಸ್ಕ್ರೈಬರ್ಸು ಯಾರು ಇದನ್ನು ಕೇಳಿಸ್ಕೊಂಡಿಲ್ಲ ಅಂತ ಅಂದರೆ ದಯವಿಟ್ಟು ಕೇಳಿಸ್ಕೊಡಿ. ತುಂಬ ಚೆನ್ನಾಗಿದೆ. ಕಡೆ ತನಕ ವಿಡಿಯೋ ನೋಡಿ, ನಿಮಗೆ ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಅವನು ಅವನ ಜೀವನದಲ್ಲಿ ದೇವ್ರ ತರ ಕಾಣಿಸ್ಬಿಡ್ತಾವನು. ಇಷ್ಟೇ ದಿನಗಳಾದ್ರೂ ಅವ್ರ ಸಹಾಯದಿಂದ ನಾನು ಮುಂದೆ ಬಂದೆ ಅಂತ ಅನ್ಬೋದ. ಅಥವಾ ಯಾರೋ ಒಬ್ಳು ಹೆಣ್ಣಿನ ರೂಪದಲ್ಲಿ ಹೆಂಡತಿ ಆಗೋ ಏನೋ ಬಂದು ಮದುವೆ ಆಗಿ ಬಂದು ಅವಳ ಜೊತೆ ಸಂಸಾರ ಮಾಡಿದಾಗ ಅವನು ಹೆಮ್ಮೆಯಿಂದ ಹೇಳ್ತಾ ಹೋದಿನ, ನಾನು ಮದುವೆ ಆಗೋಕೆ ಮುಂಚೆ ಹೆಂಗಿದ್ದೆ, ಇವಳಿಂದ ನಾನು ಉತ್ತರ ಅದೇ ಲೇಡಿ ಲಕ್ ಅಂತ. ಸೊ ಹೀಗೆ ಪ್ರಪಂಚದಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ಲಕ್ ಫ್ಯಾಕ್ಟರ್ ಅಥವಾ ಏನೋ ಗೊತ್ತಿಲ್ಲ. ನನ್ನ ಜನ್ಮಾಂತರದ ಸೌಭಾಗ್ಯ. ನಮ್ಮ ತಾಯಿಗೆ ಧನ್ಯವಾದ. ನಮ್ಮ ತಾಯಿ ನಾನು ಬಹಳ ಸಂಕಷ್ಟ ದಿನದಲ್ಲಿ ಗಾಂಧಿನಗರದಲ್ಲಿ ಎಲ್ಲರೂ ನನ್ನ ಚೀತು ಅಂತ ಎಲ್ಲ ಬೈದು ಆಚೆ ಓಡಿಸುವಂತ ಸಮಯದಲ್ಲಿ ನಮ್ಮಮ್ಮನ ಹತ್ರ ನಾನು ಹತ್ಕೊಂಡು ಹೇಳ್ತಾ ಇದ್ದೆ, ಅಮ್ಮ ನನಗೆ ಏನಾದ್ರೂ ಸಿನಿಮಾಗೆ ಬರಬೇಕು, ಯಾರೋ ನನ್ನ ನಂಬೋದು ಇಲ್ಲ, ಇಷ್ಟನೂ ಪಡಲ್ಲಮ್ಮ, ನಾನು ಏನ್ ಮಾಡ್ಲಿ ಅಂದಾಗ ನಮ್ಮಮ್ಮ ಹೇಳಿದ್ರು ಒಂದೇ, ಅಪ್ಪ ಯಾರ ಹತ್ರ ಹೋಗ್ಬೇಡ, ರಾಯರ ಹತ್ರ ಹೋಗು, ನೀನ್ ಅಲ್ಲಿ ಹೋಗ್ಬಾ, ನೀನ್ ಆಮೇಲೆ ನೀನ ಮ್ಯಾಜಿಕ್ ನೋಡ್ಕೊಂತೀಯ ಅಂತ ನಮ್ಮ ತಾಯಿ ನನಗೆ ಹೇಳಿದಾಗ ನಾನು ಶುರು ಮಾಡಿದೆ ಅಲ್ಲ. ಪ್ರತಿ ನನ್ನ ಜೀವನದಲ್ಲಿ ಒಂದೊಂದು ಸರಿ ನಾನು ಅಲ್ಲಿ ಹೋಗಿ ಬಂದಾಗ ಮಿರಾಕಲ್ಸ್ಗಳಾಗಿದೆ. ನಾನು 84ನೇ ಇಸ್ವಿನಲ್ಲಿ ಅಲ್ಲಿ ಹೋಗಿ ಮನೆಗೆ ಬರ್ತೀನಿ. KV ಜಯರಾಮ್ ಅವರು ನನಗೆ ಶ್ವೇತ ಗುಲಾಬಿ ಅನ್ನೋ ಒಂದು ಚಿತ್ರದಲ್ಲಿ ಅದ್ಭುತವಾದಂತ ಮೇನ್ ವಿಲನ್ ಪಾತ್ರನ ಕೊಡ್ತಾರೆ. ಅದು ನಾನು ಕೊಡೋಕೆ ಚಾನ್ಸೇ ಇಲ್ಲ ನನಗೆ ಕೊಡೋದಕ್ಕೆ. ಯಾಕೆಂದ್ರೆ ನಾನು ಜಸ್ಟ್ 21 ಇಯರ್ಸ್ ಓಲ್ಡು. ಆ ಪಾತ್ರಕ್ಕೆ ಯಾರ್ಯಾರೋ ದೊಡ್ಡವರು ಪ್ರಯತ್ನ ಪಟ್ಟಿದ್ದಾರೆ. ಯಾರು ಸಿಕ್ಕದೆ ಇದ್ದಾಗ ಅವ್ರಿಗೆ ಅದೇನು ಹಠ ಬಂತು, ನಾನು ಇವನ್ನ ಹಾಕ್ತೀನಿ ಅಂತ. ಎರಡನೇದು ಏನಂದ್ರೆ ಎಲ್ಲ ಗ್ರೂಪ್ ವಿಲನ್ಗಳ ತರ ಮಾಡ್ಬಿಟ್ರು ನಮ್ಗೆ. ರಣಧೀರ 5 ಜನ, ರಣರಂಗ 5 ಜನ, ಈ ತರ ಎಲ್ಲ ಎಲ್ಲಿ ಕರೆದ್ರು ಬರೀ ಗ್ಯಾಂಗ್ ತರ ಕರೆಯೋರು. ಆಗ ನನ್ನ ಮನಸ್ಸಿನಲ್ಲಿ ಒಂದು ಭಾವ ಮೂಡಿದ್ದೇನು ಅಂದ್ರೆ, ಬರೀ ಹಿಂಗೆ ಗುಂಪಲ್ಲೇ ಮಾಡ್ಕೊಂಡಿದ್ರೆ ನಾನು ಉದ್ಧಾರ ಆಗೋದು ಯಾವಾಗ? ಸೊ ನಾನು ಮತ್ತೆ ರಾಯರ ಹತ್ರ ಹೋಗಿ ನಾನು ಪ್ರಾರ್ಥನೆ ಮಾಡ್ಕೊಂಡು ಬರ್ತೀನಿ. ಕೃಷ್ಣಾನಿ ಕುಣಿದಾಗ ಅನ್ನೋ ಚಿತ್ರದಲ್ಲಿ ದ್ವಾರಕೀಶ್ವರ ಪರಮ ರಾಯರ ಭಕ್ತರು ನನಗೆ ಅದ್ಭುತವಾದಂತ ಮೇನ್ ವಿಲನ್ ಪಾತ್ರವನ್ನ ಕೊಡ್ತಾರೆ. ಅದು ನನ್ನ ಬದುಕಿನ ದಿಕ್ಕೇ ಬದಲಾಯಿಸು. ಸರಿ, ಎಲ್ಲರೂ ಹೀರೋಗಳು ಆಗ್ತಿದ್ದಾರೆ, ನಮಗೂ ಒಂದು ಸಣ್ಣ ತಿಳುವಳಿದೆ, ಆಗ್ಬಿಟ್ರೆ ಸರಿ ಇರುತ್ತಲ್ಲ ಅಂತ ಹೇಳಿ ನಾನು ಬಹಳ ಹೈಯೆಸ್ಟ್ ಪೇಮೆಂಟ್ ತಗೊಂಡಂತ ಕ್ಯಾರೆಕ್ಟರ್ ಆರ್ಟಿಸ್ಟ್ ಕನ್ನಡ ಚಿತ್ರರಂಗದಲ್ಲಿ. ಅವತ್ತಿನ ಕಾಲಕ್ಕೆ 2 ಲಕ್ಷ ಸಂಬಳ ತಗೋತಾ ಇದ್ದೆ. ಅದನ್ನೆಲ್ಲವೂ ಸೇರಿಸಿಟ್ಟು ಬಂಡಾರ ಗಂಡ ಅನ್ನೋ ಚಿತ್ರ ನಾನು ನಮ್ಮ ಭಾವ ಪ್ರೊಡ್ಯೂಸ್ ಮಾಡಿದ್ವಿ. ಆನ್ ದೋಸ್ ಡೇಸ್ 14 ಲಕ್ಷ ಖರ್ಚು ಮಾಡಿದೀವಿ. ಒಬ್ರು ತಗೊಂಡಿಲ್ಲ ಪಿಕ್ಚರು, ಎಲ್ಲ ಅಳಗಿಸ್ತಾ ಇದ್ರು. ಅವತ್ತಿನ ನನ್ನ ಸಹಪಾಠಿಗಳು ಅಂತ ಏನ್ ಅನಿಸ್ಕೊಂತಾರೆ ಇವತ್ತು ಎಲ್ಲ ಹಿರಿಯರಾಗಿದ್ದಾರೆ, ನನ್ನ ವಯಸ್ಸಿನ ಮೀರು ಜಾಸ್ತಿ ಆಗಿದೆ. ಅವರೆಲ್ಲ ನಂಗೆ ಬೈದ್ರು, ನೀನ್ ಬೇಕಾಗಿತ್ತಾ ಇದು, ಎಷ್ಟು ಚೆನ್ನಾಗಿದೆ ನೀನು ಕ್ಯಾರೆಕ್ಟರ್ ಆರ್ಟಿಸ್ಟ್, ಕೈ ತುಂಬಾ ಸಂಬಳ ತಗೊಂತಾ ಇದ್ದೆ, ನಿನ್ ಯಾಕೆ ಹೀರೋ ಆಗುವಂತ ಹಣೆಬರ ಅಂತೆಲ್ಲ ಅಂದ್ರು. ಬಟ್ ನಾನು ಧೃತಿಗಿಡ್ಲಿಲ್ಲ, ಭಯ ಬಿಡ್ಲಿಲ್ಲ. ಸ್ಟ್ರೇಟ್ ರಾಯರ ಹತ್ರ ಹೋಗಿ ಅವತ್ತಿನ ದಿನ ರೀಲ್ ಸಿಸ್ಟಮ್ ಇದ್ದಿತ್ತು. ಇಡೀ ಸಿನಿಮಾ ರೀಲ್ ನ ಒಂದು ಡಬ್ಬದಲ್ಲಿ ಹಾಕಿ ನನ್ನ ತಲೆ ಮೇಲೆ ಇಟ್ಟು 3 ಪ್ರದಕ್ಷಿಣೆ ಹಾಕಿ ಮಂತ್ರವಾದಲ್ಲಿ ವಾಪಸ್ ತಗೊಂಡ್ಬಂದು ನಾವು ಮೇನಕಾನಲ್ಲಿ ರಿಲೀಸ್ ಮಾಡ್ತೀವಿ. 14 ಲಕ್ಷ ಖರ್ಚು ಮಾಡಿದಂತ ಆ ಚಿತ್ರ ಅವತ್ತಿನ ಕಾಲಕ್ಕೆ 69 ಲಕ್ಷ ಬರುತ್ತೆ. ಅದನ್ನ ಬೆಡ್ ಮೇಲೆ ಅಷ್ಟು ದುಡ್ಡನ್ನ ಇಟ್ಟು ನಾನು ದಿಗ್ಭ್ರಾಂತನಾಗಿ ನೋಡ್ತಿದ್ದೆ, ಎಷ್ಟು ದುಡ್ಡು ಬಂದ್ಬಿಟ್ಟಿದ್ಯಾ ಅಂತ. ಇವತ್ತು ನಾನು ಏನು ವಾಸ ಮಾಡ್ತೀನಿ ಮಲ್ಲೇಶ್ವರ, ಅವತ್ತಿನ ಕಾಲಕ್ಕೆ 10 ಲಕ್ಷ ಕೊಟ್ಟು ತಗೊಂಡಿದ್ದು. ಇವತ್ತಿನ 30-40 ಕೋಟಿ ಆಗುತ್ತೆ ಜಾಗ. ಹಾಗೆ ಯಾರು ಅವನ್ ಸೆಕೆಂಡ್ ರಾಯರು. ನಾನು ಆ ನೆಲದಲ್ಲಿ ನಿಂತ್ಕೊಂಡು ಪರಿಮಳನ ಹೇಳಿದೆ, ರೀ ಪರಿಮಳ ಅವರೇ, ನಿಮಗೆ 2 ಗಂಡು ಮಕ್ಕಳಾಗುತ್ತೆ ರೀ, ಒಬ್ಬ ಗುರುರಾಜ ಒಬ್ಬ ಯತಿರಾಜ ಅಂತ ಹೇಳಿದೆ. ಹಾಗೇ ಆಗಿತ್ತು. ಪರಿಮಳ ಇಸ್ ಬಾಟ್ ಅಪ್ ಇನ್ ಟ್ರಾವೆಲ್ ಫ್ಯಾಮಿಲಿ. ಅವಳಿಗೇನು ಪರಿಮಳ ಅಂತ ಯಾರ ಹೆಸರು ಇಡಕ್ಕೆ ಸಾಧ್ಯನೇ ಇಲ್ಲ. ಪರಿಮಳ ಅಂತ ಪರಿಮಳಾಚಾರ್ಯರು ರಾಯರ ಹೆಸರು. ಆಕೆ ಎಲ್ಲಿಂದ ಈ ಸಂಬಂಧ? ಸೊ ಪ್ರತಿಯೊಂದು ನನ್ನ ಬದುಕಲ್ಲಿ ಏನ್ ನಡೆಯುತ್ತೆ ಅದೆಲ್ಲ ಇತ್ತೀಚೆಗೆ ನಡೆದಂತ ಒಂದು ಅದ್ಭುತ ವಿಷಯ ನಿಮ್ಗೆ ಹೇಳ್ತೀನಿ. 3 ದಿನ ಸಂಕಲ್ಪ ಸೇವೆ ಮಾಡಿದೆ. ನನ್ನ ಜೊತೆ ಸುಮಾರು 6-7 ಜನ ಇದ್ರು. ಅವ್ರಿಗೆಲ್ಲ ತುಂಬಾ ಒಂಥರ ಆಶ್ಚರ್ಯ, ಜಗ್ಗೇಶ್ ಅವರು ಏನ್ ಮಾಡ್ತಾರೆ ಇಲ್ಲಿ ನೋಡ್ಬೇಕು ಅನ್ನೋದು ಅವ್ರಿಗೆ ಗೊತ್ತು. ಆದ್ರೂ ಕೂಡ ಪಾಪ ಅವ್ರನ್ನ ಅಲ್ಲಿ ಬಿಡೋದಿಲ್ಲ. ನನ್ನನ್ನ ಬೃಂದಾವನದ ಮುಂದೆ ಕೂರಿಸ್ತಾರೆ. ಪಾಪ ಅವ್ರು ಬಿಡೋದಿಲ್ಲ, ಫಸ್ಟ್ ಗೇಟ್ ಅಲ್ಲಿ ಬಿಡ್ತಾರೆ. ಎಲ್ಲರೂ ಕಣ್ಣಲ್ಲಿ ಕಂಡಿಟ್ಟು ನೋಡ್ತಿದ್ರು ಅಂತ ಕಾಣಿಸುತ್ತೆ, ನಂಗೆ ಗೊತ್ತಿಲ್ಲ. ನಾನು ತಮ್ಮ ಮಾಧ್ಯಮದ ಮುಖಾಂತರ ನಾನು ಅಂತಹ ಶ್ರೀಗಳಿಗೆ ನಾನು ಧನ್ಯವಾದನ ಅರ್ಪಿಸ್ತೀನಿ. ಕಾರಣ ಏನು ಅಂತ ಅಂದ್ರೆ, ಅಲ್ಲಿ ನನಗೆ ಎಂತ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ನಾನು ಅಲ್ಲಿ ಬೃಂದಾವನ ಮುಂದೆ ಕೂತ ಅಂದ್ರೆ ನಾನು ಯಾವಾಗ ಬೇಕಾದ್ರೂ ಕೂರ್ಬೋದು, ಯಾವಾಗ ಬೇಕಾದ್ರೂ ಎದೊಳ್ಬೋದು. ಯಾರು ನನಗೆ ಟ್ರಬಲ್ ಮಾಡಲ್ಲ, ಯಾರು ನನ್ನ ಮಾತಾಡ್ಸೋಲ್ಲ. ಈ ಬಾರಿ ನಾನು ಕೂತ್ಕೊಂಡು ನಾನು ಧ್ಯಾನ ಮಾಡ್ತಿರ್ತೀನಿ ಸಾಕಷ್ಟು. ಏನೋ ಗೊತ್ತಿಲ್ಲ, ನನಗೆ ಹುಚ್ಚು ತರ ಮಾತಾಡ್ತಾ ಇದ್ದೀನಿ. ನನಗೇನೋ ನನಗೆ ಏನೋ ರಾಯರ ಜೊತೆ ನಾನು ಮಾತಾಡ್ತಾ ಇದ್ದೀನಿ ಅನ್ನೋ ಒಂದು ಫೀಲ್, ಅದು ಡಿಲ್ಯೂಷನ್ ಅದು ಯಾವುದೋ ನನಗೆ ಗೊತ್ತಿಲ್ಲ. ಸ್ಟಾರ್ಟೆಡ್ ಸ್ಪೀಕಿಂಗ್, ಹಾಡು ಹೇಳೋಕೆ ಸ್ಟಾರ್ಟ್ ಮಾಡ್ಬಿಟ್ಟೆ. ಹಾಡ್ತಾ ಇದ್ದೀನಿ.
ಹುಚ್ಚು ಒಂಥರ ನಾನು ಒಬ್ಬರೇ ತಲೆ ನಂಗೆ ಗೊತ್ತೇ ಇಲ್ಲ ಯಾರಿದ್ದಾರೆ ಪ್ರಪಂಚ, ಏನೋ ನಾನು ಮಾತಾಡ್ತಾ ಇದ್ದೀನಿ ಅವ್ರ ಹತ್ರ ಅನ್ನೋ ಒಂದು ಫೀಲು. ಇಮಿಡಿಯೇಟ್ ಆಗಿ ನನಗೆ ತುಂಬ ಶೃಂಗಾರ ಆದಂಥ ಆ ಬೃಂದಾವನ ನೋಡ್ತಾ ಇದ್ದೆ. ಎರಡೂ ಕಡೆ ಈ ಬಾಳೆ ಪಟ್ಟಿ ಅಂತ ಹೇಳ್ತಾರೆ ಎಲ್ಲ, ಅದನ್ನ ಇಟ್ಟಿದ್ರು ಮೇಲ್ಗಡೆ ಎರಡು ಕಡೆ. ಒಂದು ಮನಸ್ಸಿನಲ್ಲಿ ನನ್ನ ಸಂಕಲ್ಪ ಸ್ಟಾರ್ಟ್ ಆಯ್ತು, ರಾಯರೇ ನೀವು ನಾನು ಎಷ್ಟು ಪ್ರೀತಿಸ್ತೀನಲ್ಲ, ಕುರುವು ಕೊಡ್ತಾನೆ ಇರ್ತೀರಿ ನೀವು, ನಾನು ಇದ್ದೀನಿ ಅಂತ. ಈಗ ಈ ಪಾಪಿಗೆ ಒಂದು ಕುರುವು ಕೊಡ್ಬೇಕು ನೀವು. ಏನು ಅಂದ್ರೆ ಆ ಹೊಂಬಾಳೆ ಬಿಡ್ಬೇಕು ಕಡೆ, ಅದನ್ನ ನೀವೇ ಪ್ರಸಾದ ಕೊಟ್ಟಿದ್ರಿ ಅಂತ ನಾನು ಭಾವಿಸ್ಬೇಕು. ಇದೇ ನನ್ನ ಪ್ರಾರ್ಥನೆ ಅಂತ ನಾನು ಹುಚ್ಚುಂತ ಪ್ರಾರ್ಥನೆ ಮಾಡ್ತೇನೆ. ನೀವು ನಂಬೋದಿಲ್ಲ, ಹೇಗೆ ಅಂದರೆ ನಾನು ಹೇಳೋದು ನಿಲ್ಲಿಸಿಲ್ಲ, ಅದು ಅಳ್ಳಾಡಕ್ಕೆ ಸ್ಟಾರ್ಟ್ ಆಯ್ತು. ನಾನು ಒಂಥರ ಕಣ್ಣೆಲ್ಲ ಅಳ್ಳಿಸ್ಕೊಂಡು ನೋಡ್ತಾನೆ, ನಿಜವೋ ಸುಳ್ಳು ಅನ್ನೋತರ. ಯಾರೋ ಒಬ್ಬ ವ್ಯಕ್ತಿ ಅಳ್ಳಾಡಿಸ್ತಾ ಗಡ 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 ಅಳ್ಳಾಡ್ತಾ, ನಿಧಾನ ಜಾರ್ತಾ ಇದೆ. ರಪಾನ್ ಅಂತ ಪ್ರಾಣನಾಥ ದೇವರ ಮೇಲೆ ಬಿತ್ತದು. ಎಷ್ಟು ಅಳಬೇಕು ಅಂತ ಹತ್ತಿದ್ದೀನಿ, ಆನಂದ ಪಟ್ಟಿದ್ದೀನಿ. ನೀವಿದ್ದೀರಿ ನನಗೆ ಗೊತ್ತು. ನೀವು ನಂಬ್ತಿರೋ ಬಿಡ್ತಿರೋ ಪ್ರತಿಯೊಬ್ಬರು ಕೂಡ ದೇವರ ಮುಂದೆ ಕೂತಾಗ ನನಗೆ ಅದನ್ನ ಕೊಡಿ, ನನಗೆ ಇದನ್ನ ಕೊಡಿ, ಮತ್ತೊಂದು ಕೊಡಿ ಏನೋ ಕೇಳ್ತಾರಲ್ಲ, ನನ್ನ ತಾಯಿ ಸಾಕ್ಷಿ ಆಗಲು ನಾನು ದೇವರನ್ನ ಏನೂ ಬಿಡೋದಿಲ್ಲ. ನಾನು ಬೇಡೋದು ಒಂದೇ ರಾಯರನ್ನ, ಜ್ಞಾನಂ ದೇಹಿಮೆ, ನಮಗೆ ಜ್ಞಾನವನ್ನ ಕೊಡಿ. ನಾನೇನು ಯಾವ ರಾಯರ ಮುಂದೆ ಕೂತ್ಕೊಂಡು ನನಗೆ ಮಹೆ ಕೊಡಿ, ಅದು ಕೊಡಿ, ಇನ್ನೊಂದು ಕೊಡಿ, ನನ್ನ ಲೈಫಲ್ಲೇ ಕೇಳಿಲ್ಲ, ನಾನು ಸಾಯೋವರೆಗೂ ಕೇಳೋದಿಲ್ಲ. ನನಗೆ ಜ್ಞಾನ ಕೊಡಿ ಸಾಕಷ್ಟೇ, ಅಷ್ಟೇ ನಾನು ಕೇಳೋದು. ಈ ಥರ ಒಂದು ಇನ್ಸಿಡೆಂಟು ಆಯಿತು ನನಗೆ. ಇದಾದ ಮೇಲೆ ಇನ್ನೊಂದು ಮ್ಯಾಜಿಕ್ಕು ಆದಂಥದ್ದು ಏನು ಅಂದರೆ, ನಮ್ಮ ಶಿಷ್ಯ ಅವನು ಈಗ ಭಾಳ ಫೇಮಸ್ ಡೈರೆಕ್ಟರ್ ಆದ. ರಾಜಕುಮಾರ ಪಿಕ್ಚರ್ ಮಾಡ್ದ, ರಾಮಾಚಾರಿ ಪಿಕ್ಚರ್ ಮಾಡ್ದ. ನನ್ನ ಕಂಪ್ನಿಲಿ ಕೆಲಸ ಮಾಡಿದ ಮಗು, ನನ್ನ ಮಗನಿನ ಚಿಕ್ಕವನು. ನನಗೆ ಅವನ್ನ ಕಂಡ್ರೆ ವೈಪರೀತ್ಯದಲ್ಲವು. ಆಮೇಲೆ ಅವನು ಏನೇನೂ ಇಲ್ಲದೆ ಇದ್ದಾಗ ನಾನು ಮೀಡಿಯಾ ಮುಂದೆ ಹೇಳಿದ್ದೆ, ಜ್ಞಾಪಕ ಇಟ್ಕೊಳ್ಳಿ, ಹುಡುಗ ಒಂದು ದಿನ ಕನ್ನಡ ಚಿತ್ರರಂಗದಲ್ಲಿ ಭಾಳ ಟಾಪ್ ಫಸ್ಟ್ ಡೈರೆಕ್ಟರ್. ಅವನು ಏನೇನು ಇಲ್ಲ ಆಗಿದ್ದಾನೆ ಒಂದು. ಅವನಿಗೂ ಅಷ್ಟೇ ಒಂದು ತಂದೆನ ಕಾಣ್ತಾನೆ ನನ್ನಲ್ಲಿ. ಅವನು ರಾಯರ ಮುಂದೆ ಕೂತಿದ್ದಾನೆ. ಅವನಿಗೆ ಬಂದಂತ ಪ್ರೇರಣೆ, ರಾಘವೇಂದ್ರ ಸ್ಟೋರ್ಸ್ ಅಂತ ಪಿಕ್ಚರ್ ಮಾಡಬೇಕು ಅಂತ ಪ್ರೇರಣೆ ಬರುತ್ತೆ. ಅವನು ನಂಗೆ ಹೇಳಿಲ್ಲ, ಅವ್ನು ರಾಘವೇಂದ್ರ ಸ್ಟೋರ್ಸ್ ಅಂತ ಪಿಕ್ಚರ್ ಮಾಡಬೇಕು ಅಂತ ಪ್ರೇರಣೆ ಬಂದ್ಬಿಟ್ಟಿದೆ ಅವನಿಗೆ. ಅದಾದ್ಮೇಲೆ ನನಗೆ ಗೊತ್ತು ಅವನು ಇಸ್ ಅ ಬಿಸಿಯೆಸ್ಟ್ ಬಾಯ್. ಅವನಿಗೆ ಎಂತೆಂಥ ಬ್ಯಾನರ್ ಇಂದ ಫೋನ್ ಬರುತ್ತೆ ನನಗೆ ಗೊತ್ತಿದೆ. ಎಷ್ಟೋ ಜನ ಅವನಿಗೆ ಬಂದಿದ್ದನ್ನು ನನಗೆ ಸಲಹೆನೂ ಕೇಳ್ತಾನೆ, ಅಣ್ಣ ಇದು ಹಿಂಗೆ ಮಾಡ್ಲಾ ಬೇಡ, ನಾನು ಎಷ್ಟೋ ಜನಕ್ಕೆ ರಿಜೆಕ್ಟ್ ಮಾಡೋರು ಸಹವಾಸ ಮಾಡಬೇಡ, ಆಯ್ಕೆ ಮಾಡೋ, ಯಾಕಂದ್ರೆ ಮಹಾನ್ ಜ್ಞಾನಿ ಅವನು. ಅವನು ನನಗೆ ಫೋನ್ ಮಾಡ್ತಾನೆ, ಮತ್ತೆ ನಾನು ಪರ್ಸನಲ್ ಮಾತಾಡೋದು. ನನಗೆ ಇದ್ದಿದ್ದು ಮಾಹಿತಿ ಏನು ಅಂದ್ರೆ, ಪುನೀತ್ ರಾಜ್ಕುಮಾರ್ ಪಿಕ್ಚರ್ ನೆಕ್ಸ್ಟ್ ಮಾಡ್ತಾನೆ. ಯಾವ ವಿಷಯಕ್ಕೆ ಮಾಡ್ತಾನೆ ಅವನು? ಸರಿ ಆಯ್ತು, ಫ್ರೀ ಆದಾಗ ಮಾಡ್ತೀನಿ ಬಿಡು. ಇಲ್ಲ ಅಣ್ಣ, ನಿಮ್ಮ ಹತ್ರ ಮಾತಾಡೋದು, ನಾನು ಕಾರ್ತಿಕ್ ಬರ್ತಿದ್ದೀವಿ. ಆಯ್ತು ಪಾಪ, ಬಂದ್ರೆ ಅಣ್ಣ ನಿಮ್ ಜೊತೆ ನಾನು ಪಿಕ್ಚರ್ ಮಾಡ್ಬೇಕು. ಪುನೀತನ್ ಪಿಕ್ಚರ್ ಮಾಡ್ತಿದ್ದ ಮುಗಿಸು. ಇಲ್ಲ ಅಣ್ಣ, ಪುನೀತ್ ಅವರೇ ಹೇಳಿದ್ದಾರೆ ಜಗ್ಗಣ್ಣನ ಪಿಕ್ಚರ್ನ ನೀನು ಮಾಡಲೇಬೇಕು, ಅದಾದ್ಮೇಲೆ ನಾನು ಮಾರ್ಚಿಗೆ ಬರ್ತೀನಿ, ಈಗ ನೀನು ಮಾಡಬೇಡ ಅಂತ ಅಡ್ಡವಾಯ ಹಾಕೋದ್ರು ನನಗೆ. ಇಷ್ಟೇ ಹೇಳ. ಅದಾದ್ಮೇಲೆ ಪುನೀತ್ ರಾಜ್ಕುಮಾರ್ ಬಂದು ಕತೆ ಕೇಳ್ದ. ನಾನು ಐ ಶುಡ್ ಹಿಯರ್ ದಿಸ್ ಸಬ್ಜೆಕ್ಟ್, ಅಣ್ಣನಿಗೆ ಏನ್ ಮಾಡ್ತಿದ್ರಿ ನಾವು ಕೇಳಬೇಕು ಅಂತ ಹೇಳಿ ಇಡೀ ಕಥೆನ ಕೇಳ್ತಿದ್ದಾನೆ. ನಾನು ಬಂದು ನೋಡಿದೆ, ಇಷ್ಟು ಇನ್ವಾಲ್ಡ್ ಆಗಿ ಅವರಿಬ್ಬರು ಮಾತಾಡ್ಕೊಳ್ಬೇಕಂದ್ರೆ ನಾನು ಯಾಕೆ ಅವ್ರ ಮಧ್ಯೆ ಅಂದ್ಬಿಟ್ಟು ನಾನು ಆಚೆ ಕೂತ್ಕೊಂಡ್ಬಿಟ್ಟೆ. ಎಲ್ಲವೂ ಮುಗಿದ ಮೇಲೆ ಆತ 2 ಮಾರ್ಪಾಟುಗಳನ್ನ ಹೇಳಿದ. ಈ ಸ್ಕ್ರಿಪ್ಟ್ ಅಲ್ಲಿ ಒಂದ್ ಸ್ವಲ್ಪ ಅಣ್ಣನಿಗೂ ಅಚ್ಯುತನಿಗೂ ಲಿಂಕ್ ಇಲ್ಲ, ಲಿಂಕ್ ನ ಡೆವಲಪ್ ಮಾಡಿ ಅದನ್ನ ಬಿಟ್ರೆ ಅಣ್ಣನಿಗೆ ಇಟ್ಸ್ ಒನ್ ಆಫ್ ದ ಬೆಸ್ಟ್ ಪಿಕ್ಚರ್ ನಾನು ಹೇಳ್ತೀನಿ ಅಂತ ಬಹಳ ಅಪ್ರಿಷಿಯೇಟ್ ಮಾಡಿ, ಆಮೇಲೆ ನಾವೆಲ್ಲ ಅವತ್ತೆಲ್ಲ ಒಟ್ಟಿಗೆ ಊಟ ಮಾಡಿ ಎಲ್ಲ ಹೋಗಿ. ಅವಾಗ ಹೇಳಿದೆ, ಏನೋ ಪ್ರೇರಣೆ ಆಯ್ತು ಅಂತ. ನಂಗೆ ಗೊತ್ತಿಲ್ಲ, ರಾಯರ ಮುಂದೆ ನಾನು ಬೃಂದಾವನ ಮುಂದೆ ಕೂತಿದ್ದೆ, ನಾನು ಪ್ರೇರಣೆ ಆಗೋದಿಲ್ಲ. ಸೊ ಯಾರು ಮಾಡಿದ್ದು ಅವರೇ. ನಾನು ಇವತ್ತು ಹೇಳ್ತೀನಿ, ಅವನು ಹೇಳ್ಬೇಡ ಅಂತ ಹೇಳಿದಾನೆ. ನಾನು ಹೇಳ್ತೀನಲ್ಲ, ಆ ಚಿತ್ರವನ್ನ ಹೆಣ್ಣು ಮಕ್ಕಳು ನೋಡಿದ್ರೆ ನನ್ನನ್ನ ಇನ್ನು 100 years ಲವ್ ಮಾಡ್ತಾರೆ ಅಂತ ಒಂದು ಬ್ಯೂಟಿಫುಲ್ ಸ್ಕ್ರಿಪ್ಟ್ ಮಾಡಿದ. ಯಾರೋ ನಿನಗೆ ಈ ತರ ಥಾಟ್ಸ್ ಕೊಟ್ರು, ಹೆಂಗೋ ಬಂತು ನಿನಗಿದು ಗೊತ್ತಿಲ್ಲ ಅಣ್ಣ. ಅವನಿಗೆ ಗೊತ್ತಿಲ್ಲ ಹೆಂಗ್ ಬಂತು ಸ್ಕ್ರಿಪ್ಟ್ ಅಂತ. ಇಸ್ ಸಚ್ ಅ ಫಂಟಾಸ್ಟಿಕ್ ಸ್ಕ್ರಿಪ್ಟ್ ಅಂದ್ರೆ ಎಲ್ಲ ನನ್ನ ಪ್ರಕಾರ ಅದು ಒಂದು ಕಾದಂಬರಿ ತರ ಮಾಡ್ಬಿಟ್ಟಿದ್ದಾರೆ. ಹೆಂಗ್ ಬಂತು ಅಂದ್ರೆ ರಾಯರ ಪ್ರಸಾದ. ಸೊ ದಿಸ್ ಇಸ್ ದಿ ಸಂಬಂಧಗಳು ನನಗೆ ಗೊತ್ತಿಲ್ಲ, ಹೆಂಗ್ ಆಗಿದಾವೆ ಏನು ಅಂತ ಗೊತ್ತಿಲ್ಲ. ಅಂಡ್ ನನಗೆ ಯಾವ ಜನ್ಮದ ಪುಣ್ಯವೋ, ನನಗೆ ಏನೇ ಮನಸ್ಸಿಗೆ ಬೇಜಾರಾದ್ರೆ, ನೀವು ನಂಬ್ತಿರೋ ಬಿಡ್ತಿರೋ, ನನ್ನ ಹೊಟ್ಟೆಯ ಮೇಲೆ ರಾಯರ ಹಸ್ತಾಕ್ಷರ ಇದೆ. ಅವರು ಸಂಸ್ಕೃತ ರಾಘವೇಂದ್ರ ಅಂತ ಏನು ಬರೀತಾರೆ, ಅದು ನನ್ನ ಹೊಟ್ಟೆ ಮೇಲೆ ಹಾಕ್ಸಿದ್ರು. ನನ್ನ ಬಲಭುಜದ ಮೇಲೆ ರಾಯರಿದ್ದಾರೆ. ಎಲ್ಲರೂ ಯಾವ್ದಾದ್ರು ಮಣ್ಣು ಕೊಟ್ಬಿಟ್ಟು ಮೃತಿಕೆ ಅಂತಾರೆ. ನನಗೆ ಕೊಡುವಂಥದ್ದು ಮೃತಿಕೆ ಮಠದಿಂದ ನೇರವಾಗಿ ನನಗೆ ಕೊಡ್ತಾರೆ. ಆ
ಆಮೇಲೆ ಅದರಲ್ಲಿ ಬಹಳ ವಿಶೇಷತೆ ಏನು ಅಂದ್ರೆ ರಾಯರಿಗೆ ಬೆಳಗ್ಗಿನೇ ಒಂದು ಶುಭ ಸ್ನಾನ ಅಂತ ಆಗುತ್ತೆ. ಅದು ಮುಂದಗಡೆ ಮಾತ್ರ ವಾಶ್ ಮಾಡ್ತಾರೆ. ಅದು ಒಂದು 64 ವಿಧವಾದಂತ ಗಿಡಮೂಲಿಕೆಗಳಲ್ಲಿ ವಾಶ್ ಮಾಡ್ತಾರೆ. ಐ ಡೋಂಟ್ ಥಿಂಕ್ ಆ ನೀರನ್ನ ಬಹುಶಃ ಯಾರು ಕೊಟ್ಟಿದಾರೋ ಯಾರು ಕೊಟ್ಟಿಲ್ವೋ ಅಂತ ಗೊತ್ತಿಲ್ಲ. ನನ್ನ ಜನ್ಮಾಂತರದ ಸೌಭಾಗ್ಯ ಆ ಮೃತ್ತಿಕೆ ಮತ್ತೆ ಆ ಒಂದು ಶುದ್ಧೋದಕ. ನಾನು ಎವ್ರಿ ಡೇ ಅದನ್ನ ಸ್ವೀಕಾರ ಮಾಡದೆ, ಆ ತಲೆ ಮೇಲೆ ಅಕ್ಷತೆ ಇಲ್ಲದೆ, ಇವತ್ತು ಅಷ್ಟೇ ಇಲ್ಲ, ಅಕ್ಷತೆ ಇಲ್ಲದೆ ನಾನು ಬರೋದೇ ಇಲ್ಲ. ಅಕ್ಷತೆ ಇಲ್ಲದೆ ನಾನು ಆಚೆ ಬರೋದಿಲ್ಲ. ಇದು ರಾಯರು ನನ್ನ ಪ್ರಕಾರ ನನ್ನೊಬ್ಬನಿಗೆ ಒಲಿತಾರೆ ಅಂತ. ಅವ್ರು ಬಹಳ ಕರುಣಾಮಯರು. ಆಮೇಲೆ ರಾಯರು ತಮ್ಮ ಜೀವನವನ್ನ ಸಾಮಾನ್ಯ ಮನುಷ್ಯ ಏನ್ ಕಷ್ಟಪಡ್ತಾನೆ ಹಂಗೆ ಕಷ್ಟಪಟ್ಟು ಅವ್ರ ಜೀವನ ಕಟ್ಕೊಂಡವ್ರು. ಅವ್ರು 2 ಪಂಚೆ ಇತ್ತು. ಆ ಪಂಚೆ ಹರಿದೋಗಿರ್ತಾ ಇತ್ತು, ಗಂಟು ಹಾಕಿ ಅದನ್ನ ಮುಚ್ಕೊಂತಾ ಇತ್ತು. ಅವರ ಉದ್ಧರಣೆಗೆ ಎಲ್ಲ ತೂತಾಗಿತ್ತು, ಅದನ್ನು ಕೂಡ ಕಳ್ಳ ಎತ್ಕೊಂಡು ಹೋಗ್ತಾರೆ, ಅದನ್ನು ಸಹಿಸ್ಕೊಂತಾರೆ. ಅವ್ರಿಗೆ ಹೊಟ್ಟೆಗೆ ಊಟ ಇಲ್ಲ. ಮಠದಲ್ಲಿ ಸುಧೀಂದ್ರ ತೀರ್ಥರು ಊಟ ಮಾಡಪ್ಪ ನೀನು ಹೆಂಗಿದ್ರು ಪಾಠ ಮಾಡ್ತೀಯ ಅಂತ, ಇಲ್ಲ ನಾನು ಮನೆಗೆ ಹೋಗಿ ಮಾಡ್ತೀನಿ ಅಂತ ಹೇಳಿ ಮನೆಗೆ ಹೋಗಿ ಅವ್ರ ಹೆಂಡತಿ ಜೊತೆ ಉಪವಾಸ ಮಾಡ್ತಾರೆ, ಮಗು ಜೊತೆ ನಾಮನ ಇಟ್ಕೊಂಡು ಅಲ್ಲಿಂದ ಊಟ ಮಾಡಿದೀವಿ ಅಂತ ಶೋ ಆಫ್ ಮಾಡ್ಕೊಂಡು ಮಠಕ್ಕೆ ಬರ್ತಾರೆ. ಊಟ ಮಾಡಿಲ್ಲ ಅವರು. ನನ್ನ ಪ್ರಕಾರ ಅವರು ಅವರ ಅರ್ಧ ಭಾಗ ಆಯುಷ್ಯನ್ನ ಈ ರೀತಿ ಬಡತನ, ಸಂಕಷ್ಟ, ದುಃಖ, ಅಪಮಾನ ಎಲ್ಲವನ್ನ ಸಹಿಸಿಕೊಂಡು ಒಂದು ದಿನ ಬೇಜಾರು ಮಾಡ್ಕೊಳ್ಳದೆ ಹಗಲು ರಾತ್ರಿ ಅಧ್ಯಯನವನ್ನ ಮಾಡಿ ಚತುರ್ವೇದಿಗಳಾಗಿ ಉಪನಿಷತ್ತುಗಳಿಗೆಲ್ಲ ಭಾಷ್ಯ ಬರೋದು, ಭಗವದ್ಗೀತೆಗೆ ಭಾಷ್ಯ ಬರೋದು. ಅವ್ರು ಇಡೀ ಈ ಬ್ರಹ್ಮಸೂತ್ರ 555 ಏನಿದಾವೆ ಸ್ಕ್ರಿಪ್ಟ್ಸ್, ಮ್ಯಾನುಸ್ಕ್ರಿಪ್ಟ್ಸ್, ಅದೆಲ್ಲದಕ್ಕೂ ಭಾಷ್ಯ ಬರೋದು. ಇವತ್ತು ಎಷ್ಟೋ ಜನಕ್ಕೆ ಗೊತ್ತಿಲ್ಲದೆ ಇರೋದು ಅದನ್ನ ಓದ್ಕೊಬಿಟ್ರೆ ಸಾಕು, ಅತ್ಯದ್ಭುತ ಸಾಧಕನಾಗಬೇಕು. ಆ ಥರ ಬರವಣಿಗೆಗಳನ್ನ ಬರೆದು 100 ಕೃತಿಗಳನ್ನ ಬರೆದು ಇವತ್ತು ಹಿಂದೂ ಧರ್ಮವನ್ನ ಉಳಿಸಿ ಯಾರು ಕೂಡ ಅವ್ರ ಕಟ್ಟಗಡೆಯಲ್ಲಿ ಸಾವು ಬರ್ತಿದೆ ಅಂದ್ರೆ ಸಾಕು, ಮನುಷ್ಯ ಬದುಕಕ್ಕೆ ಪರಿತಪಿಸ್ತಾನೆ. ಅಂಥದ್ರಲ್ಲಿ ಅವರು ಅದು ಸಾವಲ್ಲ, ಅದು ಜೀವಂತವಾಗಿ ಇರ್ತೀನಿ ಅಂತ ಹೇಳಿ ಜೀವಂತವಾಗಿ ಕೂತಿದಾರಲ್ಲ, ಇವತ್ತು ಇದ್ದಾರೆ. ನೀವು ಕರೀರಿ, ನೀವು ಇರೋ ಜಾಗಕ್ಕೆ ಬರ್ತಾರೆ. ಯಾಕೆ ಬರ್ತಾರೆ ಅಂತ ನೀವು ಪರೀಕ್ಷೆ ಮಾಡಬೇಕು. ನಾವು ಬಂದು ಶಾಸ್ತ್ರ ಹೇಳ್ತಾರೆ ಹೇಳೋದಿಲ್ಲ. ಹಾಗೆ ದಿಸ್ ಇಸ್ ದ ಒನ್ ಆಫ್ ದ ಬ್ಯೂಟಿಫುಲ್ ಸಂಬಂಧ ರಾಯರಿಗೂ ನಮಗೂ. ಈ ಜೀವನದಲ್ಲಿ ನಮ್ಮ ತಾಯಿಯಿಂದ ಅವರ ಒಂದು ಸ್ಮರಣೆ ನನ್ನ ನಾಲ್ಗೆ ಮೇಲೆ ಬಂದಿಲ್ಲ. ಅದಕ್ಕೆ ನನ್ನ ದೊಡ್ಡ ಶ್ರೀಮಂತಿಗೆ, ಅದಕ್ಕಿಂತ ಬೇರೆ ದೊಡ್ಡದು ಯಾವುದು ಇಲ್ಲ. ಯಾವುದೋ ಹಳ್ಳಿ ಯಾವ ಕೆಲಸ ಒಬ್ಬ ಮನುಷ್ಯ ಇವತ್ತು ನಿಮಗೆ ಇವತ್ತು ಈ ವಯಸ್ಸಲ್ಲೂ 1.5 ಕೋಟಿ 2 ಕೋಟಿ ಸಂಬಳ ಕೊಡ್ತಾರೆ ಕನ್ನಡ ಚಿತ್ರರಂಗದಲ್ಲಿ, ಇವತ್ತು ಜನ ಚಪ್ಪಾಳೆ ಹೊಡಿತಾರೆ ಅಂದರೆ ಇದೆಲ್ಲ ನಂದಲ್ಲ, ಇದು ರಾಯರ ಭಿಕ್ಷೆ. ಅವ್ರು ಮಾಡಿಸ್ತಾ ಇರೋದು ಹಾಗೆ. ಸೊ ಇದು ಬಂದ ಮೇಲೆ ನಾನು ಮಾಡಿರೋವಂಥದ್ದು ಏನು ಅಂತಂದರೆ, ಬೇರೆಯವ್ರಿಗೆ ಮೆಚ್ಚೋದು ಬೇಡ, ನಾನು ಲೆಟ್ ಮಿ ಡೂ ಗುಡ್ ಥಿಂಗ್ಸ್ ಅಂತ ಹೇಳಿ ಎಷ್ಟು ಜನ ಮಕ್ಕಳಿಗೆ ಓದಿಸ್ತೀನಿ, ಎಷ್ಟು ದೇವಸ್ಥಾನಗಳು ಕಟ್ಟಿದ್ದೀನಿ, ಎಷ್ಟು ದಾನಧರ್ಮಗಳು ಮಾಡ್ತೀನಿ, ಯಾರಿಗೂ ಹೇಳಕ್ಕೆ ಹೋಗೋದಿಲ್ಲ. ರಾಯರಿಗೆ ಮಾತ್ರ ಹೇಳ್ತೀನಿ, ಅಕೌಂಟ್ ನಿಮ್ಮ ಹತ್ರ ಇದೆ ಗುರುಗಳೇ, ಇದು ಮಾಡಿದ್ದೀನಿ, ಐ ವೆರಿ ಹ್ಯಾಪಿ. ಇದು ರಾಯರ ನಮ್ಮ ಸಂಬಂಧ.